ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ತಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ಈ ಕುಂಭರಾಶಿಯ ಭವಿಷ್ಯ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ, ಗ್ರಹಗಳ ಬದಲಾವಣೆ ಯಾವ ರೀತಿಯಾಗಿದೆ ಅದನ್ನು ಮೊದಲು ತಿಳ್ಕೊಳ್ತೇವೆ. ಅದರ ನಂತರ ಗ್ರಹಗಳ ಪ್ರಭಾವದಿಂದ ನಿಮ್ಮ ಯಾವ ವಿಷಯದಲ್ಲಿ ತೊಂದರೆ ಅಥವಾ ಒಳ್ಳೆ ಫಲ ಸಿಗುತ್ತೆ ಅಂತ ಅನ್ನೋದನ್ನ ಡಿಟೇಲ್ ಆಗಿ ಈಗ ನಾವು ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ನೋಡೋಣ. ನೋಡಿ, ಇದು ಕುಂಭರಾಶಿಯ ಜಾತಕ ಆಗಸ್ಟ್ ತಿಂಗಳದ್ದು ಗೋಚರ ಜಾತಕ ಅಂತ ನಾವು ಹೇಳ್ತೇವೆ. ನೋಡಿ, ಆಗಸ್ಟ್ ತಿಂಗಳ ಮಟ್ಟಿಗೆ ವಿಚಾರವನ್ನ ಮಾಡಿದಾಗ ಇದನ್ನ ಕುಂಭರಾಶಿಯ ಮೊದಲನೇ ಭಾವ ಅಂತ ಹೇಳ್ತೇವೆ. ಇಲ್ಲಿ ರಾಹು ಇದ್ದಾನೆ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಭಾವ ಇರೋದರಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆ ಖಂಡಿತವಾಗಿ ಮುಂದುವರಿಯುತ್ತೆ. ಇದನ್ನ ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಇನ್ನು ಎರಡನೇ ಭಾವ ಅಂತಂದ್ರೆ, ಎರಡನೇ ಭಾವದಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಎರಡನೇ ಭಾವದ ಅಧಿಪತಿ ಗುರುವಾಗಿದ್ದಾನೆ. ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ, ಇದಕ್ಕೆ ನಾವು ಹಣಕಾಸಿನ ವಿಷಯ ಅಂತ ಹೇಳ್ಬಹುದು. ಗೊತ್ತಾಯ್ತಾ? ಇದರ ಗುರು ದೃಷ್ಟಿ ಇದರ ಮೇಲೆ ಬೀಳೋದ್ರಿಂದ ಇಲ್ಲಿ ಶನಿ ಕೂತ್ಕೊಂಡ್ರು ಕೂಡ, ಸಾಡೆಸತಿಯ ಪ್ರಭಾವ ಇದ್ರೂ ಕೂಡ ಆರ್ಥಿಕವಾಗಿ ಒಂದಷ್ಟು ಅನುಕೂಲತೆ ಖಂಡಿತವಾಗಿ ನಿಮಗೆ ಮುಂದುವರಿಯುತ್ತೆ ಅಂತ ಅನ್ನೋದು ನಮಗೆ ತಿಳಿಯುತ್ತೆ. ಇನ್ನು ತೃತೀಯ ಭಾವಾಧಿಪತಿ ಕುಜನಿದ್ದಾನೆ. ನೋಡಿ, ಕುಜ ಪಂಚಮದಲ್ಲಿ ಮುಂದುವರಿತಾ ಇದ್ದಾನೆ. ವಿಶೇಷವಾಗಿ ಫಲವನ್ನ ಕೊಡೋದಿಲ್ಲ ಕುಜ ಕೂಡ. ಇದರಿಂದ ನಿಮ್ಮ ಒಂದು ಫ್ರೆಂಡ್ಸ್ ಇರಬಹುದು ಅಥವಾ ನಿಮ್ಮ ದಾಯಾದಿಗಳಿರಬಹುದು, ವಿಶೇಷವಾಗಿ ನಿಮಗೆ ಕೋಆಪರೇಷನ್ ಮಾಡೋದಿಲ್ಲ. ಚತುರ್ಥ ಭಾವದ ವಿಚಾರವನ್ನ ಮಾಡಿದಾಗ ನೋಡಿ, ಚತುರ್ಥ ಭಾವದ ಅಧಿಪತಿ ಶುಕ್ರ ಅಷ್ಟಮದಲ್ಲಿ ಮುಂದುವರಿತಾ ಇದ್ದಾನೆ. ಗೊತ್ತಾಯ್ತಾ? ಇದು ಕೂಡ ಇದು ಚತುರ್ಥ ಭಾವ ಅಂತಂದ್ರೆ ಸುಖಸ್ಥಾನ ಅಂತ ನಾವು ಹೇಳ್ತೇವೆ. ಈ ಸುಖಸ್ಥಾನದ ಭಾವಾಧಿಪತಿ ಶುಕ್ರ ಕೂಡ ಅಷ್ಟಮದಲ್ಲಿದ್ದಾಗ ಬಲ ಇರೋದಿಲ್ಲ. ಒಟ್ಟಾರೆಯಾಗಿ ಸ್ವಲ್ಪ ಸಮಸ್ಯೆ ಅಂತ ಅನ್ನೋದು ಕುಂಭರಾಶಿಯವರಿಗೆ ಇನ್ನೂ ಸ್ವಲ್ಪ ದಿವಸ ಮುಂದುವರಿಯುತ್ತೆ ಈ ಎಲ್ಲ ಭಾವಗಳನ್ನ ನೋಡಿದಾಗ. ಇನ್ನು ಪಂಚಮ ಭಾವದಲ್ಲಿ ಕುಜ ಮುಂದುವರಿತಾ ಇದ್ದಾನೆ. ವಿದ್ಯಾಭ್ಯಾಸ ಇರಬಹುದು, ಸಂತಾನ ಇರಬಹುದು. ಸಂತಾನ ಯೋಗಕ್ಕೆ ಸ್ವಲ್ಪ ಮಟ್ಟಿಗೆ ಕುಜ ಅನುಕೂಲತೆಯನ್ನು ಕೊಟ್ಟರೂ ಕೂಡ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಅಡಚಣೆ ಉಂಟು ಮಾಡುವಂತಹ ಸಾಧ್ಯತೆ ಖಂಡಿತವಾಗಿ ಮುಂದುವರಿಯುತ್ತೆ. ಷಷ್ಠ ಭಾವದಲ್ಲಿ ಗುರು ಮುಂದುವರಿತಾ ಇದ್ದಾನೆ. ಷಷ್ಠ ಭಾವದ ಅಧಿಪತಿ ಬುಧ ಷಷ್ಠ ಭಾವದಲ್ಲೇ ಇದ್ದು ಸಪ್ತಮ ಭಾವಕ್ಕೆ ಬರ್ತಾನೆ. ಇದೆರಡನ್ನ ನಾನು ಮಾರ್ಕ್ ಮಾಡಿದ್ದೇನೆ ನೋಡಿ. ರವಿ ಕೂಡ ಅಷ್ಟೇ ಸಪ್ತಮ ಭಾವದಲ್ಲಿ ಬರ್ತಾನೆ. ಬುಧ ರವಿ ಇಬ್ರು ಈ ಒಂದು ತಿಂಗಳಲ್ಲಿ ಷಷ್ಠದಿಂದ ಸಪ್ತಮಕ್ಕೆ ಬರ್ತಾ ಇದ್ದಾರೆ. ಈ ಭಾವ ಕೂಡ ವಿಶೇಷವಾಗಿ ಚೆನ್ನಾಗಿರೋದಿಲ್ಲ. ಇಲ್ಲಿ ಶತ್ರುಗಳ ಪೀಡೆ, ಬಾಧೆ ಅಂತಂದ್ರೆ ಅನಾವಶ್ಯಕವಾದಂತಹ ಉಪದ್ರವಗಳು ಖಂಡಿತವಾಗಿ ಮುಂದುವರಿಯುತ್ತೆ. ಆ ವಿಷಯದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ಸಪ್ತಮ ಭಾವದಲ್ಲಿರುವಂತಹ ಕೇತು ಕೂಡ ಸ್ವಲ್ಪ ಅನುಕೂಲಕರನಾಗಿದ್ರೂ ಕೂಡ ಇದನ್ನ ಮದುವೆ ಭಾವ ಅಂತ ನಾವು ಕೂಡ ಹೇಳ್ಬಹುದು. ವಿವಾಹ ಯೋಗ ಖಂಡಿತ ಸದ್ಯಕ್ಕಂತೂ ಇಲ್ಲ. ಆದರೆ ನೋಡಿ, ಗುರು ಕರ್ಕ ರಾಶಿಯಿಂದ ಸಿಂಹರಾಶಿಗೆ ಬಂದಾಗ, ಇಲ್ಲಿ ಬಂದಾಗ ನಿಮಗೆ ವಿವಾಹ ಯೋಗ, ಮದುವೆ ಯೋಗ ಖಂಡಿತವಾಗಿ ಮುಂದುವರಿಯುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದಿರಿ. ಆಮೇಲೆ ಪ್ರಯತ್ನವನ್ನ ಖಂಡಿತವಾಗಿ ಮುಂದುವರಿಸಿ. ಅಷ್ಟಮ ಭಾವದಲ್ಲಿ ಶುಕ್ರ ಇದ್ದಾನೆ. ಅಷ್ಟಮಾಧಿಪತಿ ಯಾರು? ಬುಧ. ಷಷ್ಠ ಮತ್ತು ಸಪ್ತಮದಲ್ಲಿ ಓಡಾಡ್ಕೊಂಡಿದ್ದಾನೆ. ಅಷ್ಟಮ ಭಾವದಲ್ಲಿ ಶುಕ್ರ ಕೂಡ ವಿಶೇಷವಾದಂತಹ ಫಲವನ್ನ ಖಂಡಿತವಾಗಿಯೂ ಕೊಡೋದಿಲ್ಲ. ಅಷ್ಟಮ ಭಾವಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಆರೋಗ್ಯ ಅಂತ ಹೇಳ್ಬಹುದು, ಆಯುಷ್ಯ ಅಂತ ಹೇಳ್ಬಹುದು, ಅದು ಕೂಡ ವಿಶೇಷವಾಗಿ ನಿಮಗೆ ಅನುಕೂಲವಾಗಿ ಇರೋದಿಲ್ಲ. ಇನ್ನು ನವಮ ಭಾವ ಅಂತಂದ್ರೆ ಭಾಗ್ಯಸ್ಥಾನದ ಅಧಿಪತಿ ಶುಕ್ರನಾಗಿದ್ದಾನೆ. ಸ್ಥಾನ ಬಲ ಇಲ್ಲ ಶುಕ್ರನಿಗೆ. ಹೀಗಾಗಿ ಇಲ್ಲಿ ಏನದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕೆಲಸ ಆಗ್ತಾ ಇತ್ತು ಅನ್ನೋದ್ರಲ್ಲಿ ಖಂಡಿತವಾಗಿಯೂ ಅಡಚಣೆ ಉಂಟಾಗುತ್ತೆ. ಇದು ಇಲ್ಲಿಂದ ತೋರಿಸುತ್ತೆ. ಇನ್ನು ದಶಮ ಭಾವ ಮತ್ತು ಏಕಾದಶ ಭಾವ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಭಾವಗಳು ಎರಡು. ಒಂದು ನಿಮ್ಮ ಕರ್ಮ ಅಂತಂದ್ರೆ ಉದ್ಯೋಗ ಮತ್ತು ಅದರಿಂದ ಸಿಗುವಂತಹ ಲಾಭ. ಇವೆರಡನ್ನ ನಾವು ವಿಚಾರ ಮಾಡಿದಾಗ ಇದರ ಅಧಿಪತಿ ಕುಜನಾಗಿದ್ದಾನೆ, ಇದರ ಅಧಿಪತಿ ಗುರುವಾಗಿದ್ದಾನೆ. 1 2 3 4 5 6 ನೋಡಿ, ಲಾಭ ಭಾವಕ್ಕೆ ಗುರು ಷಡಾಷ್ಟಕ ಮಾಡ್ತಾ ಇದ್ದಾನೆ ಅಂತಂದ್ರೆ ವಿಶೇಷವಾಗಿ ಕೊಡೋದಿಲ್ಲ. ಲಾಭವನ್ನಂತೂ ಕೊಡೋದಿಲ್ಲ. ಆದ್ರೆ ಗುರು ದೃಷ್ಟಿ ದಶಮ ಭಾವಕ್ಕೆ ಪಂಚಮವಾಗಿ ದೃಷ್ಟಿಯನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಉದ್ಯೋಗದಲ್ಲಿ ಒಂದು ಕಾನ್ಸಂಟ್ರೇಷನ್ ಇರುತ್ತೆ, ಒಂದು ಸ್ಟೆಬಿಲಿಟಿ ಇರುತ್ತೆ. ಆದರೆ ಅದರಿಂದ ನಿಮಗೆ ವಿಶೇಷವಾದಂತಹ ಲಾಭ ಆಗೋದಿಲ್ಲ. ಅಥವಾ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಏನಾದರೂ ಇದ್ರೂ ಕೂಡ ಅಲ್ಲಿ ವಿಶೇಷವಾದಂತಹ ಎಕ್ಸ್ಪೆಕ್ಟೇಷನ್ಗಳನ್ನ ಖಂಡಿತವಾಗಿಯೂ ಮಾಡಬೇಡಿ. ಕೆಲಸ ಕಾರ್ಯಗಳು ವಿಶೇಷವಾಗಿ ಪೂರ್ಣವಾಗಿ ಆಗೋದಿಲ್ಲ. ಹಾಗಾಗಿ ಕುಂಭರಾಶಿಯವರು ಒಂದಷ್ಟು ಇನ್ನೂ ಸ್ವಲ್ಪ ದಿವಸ ತಾಳ್ಮೆಯನ್ನು ವಹಿಸಿಕೊಳ್ಳೋದು ಖಂಡಿತವಾಗಿಯೂ ಒಳ್ಳೆಯದು. ಇನ್ನು ಕೊನೆಯದಾಗಿ ಭಾವ ಅಂತಂದ್ರೆ
ಸೇಮ್ ಆಗಿ ಇದಕ್ಕೆ ವ್ಯಯಭಾವ ಅಂತ ಹೇಳ್ತೇವೆ, ಖರ್ಚಿನ ಭಾವ. ಇದರ ಅಧಿಪತಿಯಾದಂಥ ಶನಿ ಧನಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ನೋಡಿ, ಒಂದು ಹಣಕಾಸು ಬರೋದನ್ನ ಸ್ವಲ್ಪ ಸ್ಟಾಪ್ ಮಾಡ್ತಾನೆ, ಅದರ ಜೊತೆಗೆ ಖರ್ಚನ್ನ ಹೆಚ್ಚಿಗೆ ಮಾಡ್ತಾನೆ ಶನಿ. ಸೊ ಈ ಒಂದು ಮಾಸದಲ್ಲಿ ಒಂದು ಶನಿಯ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ, ರಾಹುವಿನ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ. ಹಾಗಾಯ್ತು ಅಂತಂದ್ರೆ ಅಟ್ಲೀಸ್ಟ್ ನಿಮಗಾಗುವಂತಹ ಸಮಸ್ಯೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ನಮಸ್ಕಾರ.